ಅವರೆಲ್ಲ ಕೊಳಗೇರಿ ನಿವಾಸಿಗಳು. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರಿಗೆಲ್ಲ ಕಳೆದ 2 ವರ್ಷಗಳಿಂದ ಸ್ಲಂ ಬೋರ್ಡ್ನಲ್ಲಿ ಮನೆಯನ್ನ ನಿರ್ಮಿಸಿ ಕೊಡಲಾಗ್ತಿದೆ. ಆದರೆ ಸ್ಲಂ ಬೋರ್ಡ್ನ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಹಣದಾಹದಿಂದ ಮನೆ ಅರ್ಧಕ್ಕೆ ನಿಂತಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸ್ಲಂ ಬೋರ್ಡ್ ಮನೆ ನಿರ್ಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಸಿ ನೇತೃತ್ವದ ವರದಿಯಲ್ಲಿ ಬಯಲಾಯಿತು ಕರ್ಮಕಾಂಡ. ಮೂಲಭೂತ ಸೌಕರ್ಯ ನೀಡಿಲ್ಲ ಅಧಿಕಾರಿಗಳ ವರದಿ. 2 ವರ್ಷದಿಂದ ಅರ್ಧಕ್ಕೆ ನಿಂತ ಮನೆ, ಫಲಾನುಭವಿಗಳು ಕಣ್ಣೀರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಒಂದು ಸ್ವಂತ ಸೂರನ್ನ ಹೊಂದಿರಬೇಕು ಅನ್ನುವ ಕನಸಿರುತ್ತೆ. ಈ ಕನಸು ನನಸು ಮಾಡಿಕೊಳ್ಳುವುದಕ್ಕೆ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಮುಂದಾಗಿತ್ತು. ಆದರೆ ಅಧಿಕಾರಿಗಳ ಹಣದಾಹದಿಂದ ಆ ಕನಸು ನುಚ್ಚು ನೂರಾಕಿದೆ. ಹೀಗೆ ಮನೆ ತೋರಿಸ್ತಾ ಇರುವ ವೃದ್ಧೆಯ ಹೆಸರು ನೀಲವ್ವ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ನಿವಾಸಿ. 2 ವರ್ಷದ ಹಿಂದೆ ಸ್ಲಂ ಬೋರ್ಡ್ನಿಂದ ಮನೆ ಮಂಜೂರಾಗಿತ್ತು. ಆದರೆ ಗುತ್ತಿಗೆದಾರ ಅರ್ಧ ಮನೆ ನಿರ್ಮಾಣ ಮಾಡಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ನಾವೇ ಹಣ ಹಾಕಿ ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದೇವೆ. ಸರ್ಕಾರದಿಂದ ಮನೆ ನಿರ್ಮಾಣ ಮಾಡುವುದಕ್ಕೆ ಪ್ರತಿ ಮನೆಗಳಿಗೆ 7,20,000 ಹಣ ಬಿಡುಗಡೆಯಾಗಿದೆ. ಆದರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು 50% ಜಲ್ಲಿಕಲ್ಲು, ಕಬ್ಬಿಣ ಮತ್ತು ಸಿಮೆಂಟನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಬಂಕಾಪುರ ಪಟ್ಟಣದಲ್ಲಿಯೇ 27.76 ಕೋಟಿ ವೆಚ್ಚದಲ್ಲಿ 454 ಮನೆ ಮಂಜೂರು ಮಾಡಲಾಗಿದೆ. ಆದರೆ ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆಯ ವಿಚಾರಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸವಣೂರು ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ 7 ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಟ್ಟಿದ್ದಾರೆ. ಮನೆ ನಿರ್ಮಾಣಕ್ಕಾಗಿ ಇಟ್ಟಿಗೆ, ಸಿಮೆಂಟು, ಕಬ್ಬಿಣವನ್ನು 50% ಮೆಟೀರಿಯಲ್ ಅನ್ನು ಕೊಟ್ಟಿದ್ದಾರೆ. ಮನೆ ಕಟ್ಟಿರೋ ಲೇಬರ್ ಚಾರ್ಜು ಕೂಡ ಕೊಟ್ಟಿಲ್ಲ ಅಂಥೇಳಿ ಫಲಾನುಭವಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಕಳಪೆ ಗುಣಮಟ್ಟದ ವಸ್ತುಗಳ ಬಳಕೆಯಿಂದ ಕಟ್ಟಿದ ಮನೆಗಳು ಮಳೆಗೆ ಸೋರ್ತಾ ಇದೆ. ವೃದ್ಧೆಯ ಬಂಗಾರ ಮಾರಾಟ ಮಾಡಿ ಮನೆ ಕಟ್ಟುವುದಕ್ಕೆ ಹಾಕಿದ್ರು ಮನೆ ಕಂಪ್ಲೀಟ್ ಆಗಿಲ್ಲ ಅಂಥೇಳಿ ಮನೆ ಸದಸ್ಯರು ಕಣ್ಣೀರಿಡ್ತಾ ಇದ್ದಾರೆ. ಸ್ಲಂ ಬೋರ್ಡ್ನಲ್ಲಿ ಬಡವರಿಗಾಗಿ ಅಂದರೆ ಕೊಳಗೇರಿ ನಿವಾಸಿಗಳಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು. ನಾನೀಗ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತೀನಿ. ಈಗಾಗಲೇ ಬಂಕಾಪುರ ಪಟ್ಟಣದಲ್ಲಿ 27 ಕೋಟಿ ರೂಪಾಯಿ ಅನುದಾನದಲ್ಲಿ 544 ಮನೆಗಳನ್ನು ರಿಲೀಸನ್ನು ಮಾಡಿರುವಂಥದ್ದು. ಆದರೆ ಕಳೆದ 2 ವರ್ಷಗಳಿಂದ ಕೂಡ ಆ ಫಲಾನುಭವಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಪ್ರತಿ ಮನೆಗೆ 7 ಲಕ್ಷ ರೂಪಾಯಿ ಏನು ಅನುದಾನವನ್ನು ಸರ್ಕಾರ ರಿಲೀಸ್ ಮಾಡಿರುವಂಥದ್ದು. ಆದರೆ 2 ವರ್ಷಗಳಿಂದ ಕೂಡ ಆ ಕುಟುಂಬದ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದರಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಯಲಿಗೆ ಬಂದಿರುವಂಥದ್ದು. ಅಂದರೆ ಪ್ರತಿ ಮನೆಗೆ 7 ಲಕ್ಷ ರೂಪಾಯಿ ಅನುದಾನದಲ್ಲಿ ಮನೆಯನ್ನು ನಿರ್ಮಿಸಬೇಕು. ಆದರೆ 50% ಅನುದಾನವನ್ನು ಅಂದರೆ ಮನೆಗೆ ಬೇಕಾದಂತಹ ಮಟೀರಿಯಲ್ಗಳನ್ನು ಕೊಟ್ಟು ಅಧಿಕಾರಿಗಳು ಕೈ ತೊಳೆದುಕೊಂಡಿರುವಂಥದ್ದು. ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ. ಅಂದರೆ ಇನ್ನು ನಿರ್ಮಾಣ ಹಂತದಲ್ಲಿಯೇ ಮನೆ ಕೂಡ ನೀರಿನ ಸೋರಿಕೆ ಆಗಿರುವಂಥದ್ದು. ಅಂದರೆ ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದನ್ನು ದೃಶ್ಯದಲ್ಲಿ ತೋರಿಸ್ತೇನೆ. ಮನೆ ಸಂಪೂರ್ಣವಾಗಿ ಗೋಡೆ ತಂಪು ಹಿಡಿದಿರುವಂಥದ್ದು. ಅಂದರೆ ಸಣ್ಣ ಮಳೆಗೆ ಈಗಾಗಲೇ ಮನೆಯ ಗೋಡೆ ತಂಪು ಹಿಡಿದಿರುವಂಥದ್ದು. ಅಂದರೆ ಯಾವ ರೀತಿ ಏನು ಮನೆಯ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಕಳೆದ 18 ತಿಂಗಳಿಂದ ಕೂಡ ಈ ಮನೆಯನ್ನು ನಿರ್ಮಾಣ ಮಾಡಲಾಗ್ತದೆ. ಕೆಲವು ಕುಟುಂಬ ಸದಸ್ಯರು ಕೂಡ ಮನೆಯ ವಸ್ತುಗಳನ್ನು ಏನೋ ಒತ್ತೆ ಇಟ್ಟು, ಅಂದರೆ ಬಂಗಾರ ವಸ್ತು ಆಗಿರ್ಬೋದು ಮತ್ತು ಜಮೀನನ್ನು ಒತ್ತೆ ಇಟ್ಟು ಮನೆಯನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಅಂದರೆ ಸವಣೂರು ಎಸಿ ನೇತೃತ್ವದಲ್ಲಿಯೇ ಕೂಡ ತನಿಖೆ ಮಾಡಿ ಈಗಾಗಲೇ ಇದರಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ನಮ್ಮ ಜೊತೆಗೆ ಅಜ್ಜಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಮನೆ ಯಾವಾಗ ಕಟ್ಟಾಕತ್ತಾರ? ಏನು ಸಮಸ್ಯೆ ಆಗಿದೆ ಈಗ ನಿಮಗೆ? 2 ವರ್ಷ ಆತ್ರಿ. 2 ವರ್ಷ ಆತು. ನಮ್ಮ ಮತ್ತು ಮನೆ ಬೇಕಲ್ಲ, ಮತ್ತು ಮನೆ ಮಾಡಂದ್ರೆ ಮಾಡ್ತೇವೆ ಅಂತಂದು ಇಲ್ಲಿಗೆ ತಂದು ಇಟ್ಟಾರ ಅವರು. ಮತ್ತು ನಮ್ಗೆ ತ್ರಾಸ ಆಗೈತೆ. ಅದು ನಾಯಿ ಒಳ್ಳೆಯಾಡೋದು ಎಲ್ಲ ಇದು ಆಗೈತ್ರಿ. ಮನೆ ಕಟ್ಟಾಕತ್ತಾರಲ್ಲ, ಈಗ ನೀರೆಲ್ಲ ಸೋರಾಕತೈತಿ ಇದು ಅಲ್ಲಿ ಸೋರ್ತೈತಿ, ಇದು ಇಲ್ಲಿ ಸೋರ್ತೈತಿ ಮತ್ತೀಗೆಲ್ಲ ಮನೆಯನ್ನು ಪೂರ್ಣ ಮಾಡಲಿಲ್ಲ. ಹೆಂಗೆ ಮನೆ ಕಟ್ಸ್ಕೊಳಕತ್ತೀರಿ ಈಗ ನೀವು? ಅವ್ರು ಯಾವಾಗ ಕಟ್ಟಿ ಕೊಡ್ತಾರೆ ಅವಾಗ ನಾವೇನು ಕೈಲಿ ಹಾಕಕ್ಕೆ ದುಡ್ಡಿಲ್ಲ ರೀ ನಮ್ಮ ಕಡೆ. ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ 43 ಕೋಟಿ ರೂಪಾಯಿ ವೆಚ್ಚದಲ್ಲಿ 696 ಮನೆಗಳು ಮಂಜೂರಾಗಿದೆ. ಶಿಗ್ಗಾವಿಗೆ 46 ಕೋಟಿಗೆ 850 ಮನೆಗಳು ಮಂಜೂರಾಗಿದ್ದು, ಕಳೆದ 2 ವರ್ಷಗಳಿಂದ 20% ಮನೆಗಳು ಮಾತ್ರ ಪೂರ್ಣಗೊಂಡಿದೆ. ಇನ್ನು 60% ಮನೆಗಳು ಪ್ರಗತಿ ಹಂತದಲ್ಲಿದೆ. ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ದೂರು ಕೇಳಿ ಬಂದಾಗ ಸ್ಥಳ ಪರಿಶೀಲನೆಯ ವೇಳೆ 50% ಮಾತ್ರ ಮನೆಗಳಿಗೆ ಇಟ್ಟಿಗೆ, ಜಲ್ಲಿಕಲ್ಲು, ಸಿಮೆಂಟನ್ನು ನೀಡಲಾಗಿದೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಮನೆಯ ನಿರ್ಮಾಣ ಮಾಡಿದ ಲೇಬರ್ ಚಾರ್ಜ್ ಕೂಡ ಬಿಡುಗಡೆ ಆಗಿಲ್ವಂತೆ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ. ಕೆಲವು ಫಲಾನುಭವಿಗಳು ಚಿನ್ನವನ್ನು ಮಾರಿ ಮನೆಯನ್ನು ಕಟ್ಟಿಸಿಕೊಳ್ತಿದ್ದಾರೆ. ಇನ್ನು ಕೆಲವು ಫಲಾನುಭವಿಗಳು ಜಮೀನನ್ನು ಅಡವಿಟ್ಟು ಮನೆ ನಿರ್ಮಾಣ ಮಾಡಿಕೊಳ್ತಿದ್ದಾರೆ. ಈ ವರದಿಯನ್ನು ಸ್ಲಂ ಬೋರ್ಡ್ ಕೇಂದ್ರ ಕಚೇರಿಗೆ ಕಳುಹಿಸಿರುವುದಾಗಿ ಹಾವೇರಿಯ ಡಿಸಿ ವಿಜಯ್ ಮಹಂತೇಶ್ ಹೇಳಿದ್ದಾರೆ.
ನಮ್ಮ ಬೋರ್ಡ್ದವ್ರದ್ದು ನೇರವಾಗಿ ಅದು ಗುತ್ತಿಗೆದಾರರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ಇದೆ. ಕೆಲವೊಂದು ಕಡೆ ಅದೇ ನಮಗೆ ಮೆಟೀರಿಯಲ್ ಕಾಂಪೊನೆಂಟ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ನಾನು ಬೋರ್ಡ್ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಮೊನ್ನೆ ಕಳೆದ ಸೋಮವಾರ ಬರಬೇಕಿತ್ತು ಅವರು. ಸೊ ನನಗನ್ನಿಸ್ತದೆ ಕೆಲವೊಂದು ಕಡೆ ಇರ್ಬೋದು, ಬಟ್ ಬಹುತೇಕ ಮನೆಗಳನ್ನು ಅವ್ರು ಪೂರ್ಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಸ್ಲಂ ಬೋರ್ಡ್ನಿಂದ ಸರ್ಕಾರ ಬಡವರಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಲು ಮುಂದಾಗಿತ್ತು. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕಳ್ಳಾಟದಿಂದ ಫಲಾನುಭವಿಗಳಿಗೆ 50% ವಸ್ತುಗಳನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ. ಅದರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡು ಉಳಿದ ಅನುದಾನ ಬಿಡುಗಡೆ ಮಾಡಿ ಮನೆ ಪೂರ್ತಿಗೊಳಿಸಬೇಕು ಅಂಥೇಳಿ ಬಡವರು ಒತ್ತಾಯಿಸುತ್ತಿದ್ದಾರೆ. ಕ್ಯಾಮರಾಮನ್ ನಾಗರಾಜು ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.